ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೆಕ್ ಜ್ಞಾನ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ನಿಮ್ಮ ಒಂದು ಪ್ರಶ್ನೆ ಏನು ಅಂತಂದರೆ, ದಿನೇ ದಿನೇ ನಮ್ಮ ವ್ಯೂಸ್ ಆಗಿರ್ಬೋದು ಅಥವಾ ವಾಚ್ ಅವರ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ನಾವು ಅರ್ನಿಂಗ್ ಮಾಡ್ತಾ ಇರೋವಂಥ ಎಸ್ಟಿಮೇಟೆಡ್ ರೆವೆನ್ಯೂ ಅಂದರೆ ನಾವು ಯೂಟ್ಯೂಬ್ನಿಂದ ದುಡಿತಾ ಇರೋವಂಥ ಹಣ ನಮ್ಮ ಒಂದು ಡ್ಯಾಶ್ಬೋರ್ಡ್ನಲ್ಲಿ ಇನ್ಕ್ರೀಸ್ ಆಗೋದನ್ನು ತೋರಿಸ್ಬೇಕೋ ಹೊರತು ಡಿಕ್ರೀಸ್ ಆಗೋದನ್ನು ತೋರಿಸ್ಬಾರ್ದು. ಸೊ ಇಲ್ಲಿ ನಮ್ಮ ಒಂದು ಡ್ಯಾಶ್ಬೋರ್ಡ್ನಲ್ಲಿ YT ಸ್ಟುಡಿಯೋದ ಒಂದು ಡ್ಯಾಶ್ಬೋರ್ಡ್ನಲ್ಲಿ ನಮ್ಮ ಒಂದು ವ್ಯೂಸು ವಾಚ್ ಅವರು ಇದೆಲ್ಲ ಇನ್ಕ್ರೀಸ್ ಆಗ್ತಾ ಇರೋದನ್ನು ತೋರಿಸ್ಬೇಕಾಗಿತ್ತು. ಆದರೆ ಈ ಒಂದು ಯೂಟ್ಯೂಬು ನನ್ನ ಒಂದು ವಾಚ್ ಅವರನ್ನು, ನನ್ನ ಆಡಿಯನ್ಸ್ ನೋಡ್ತಾ ಇರುವಂಥ ವಿಡಿಯೋದ ವ್ಯೂಸನ್ನು ಡೌನ್ ಮಾಡ್ತಾ ಇದೆ. ಕಾರಣ ಏನು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಇದು ಏನಾದರೂ ನಮ್ಮ ವ್ಯೂಸನ್ನು ಸ್ಪ್ಯಾಮ್ ಮಾಡ್ತಾ ಇದೆಯಾ, ವಾಚ್ ಅವರನ್ನು ಸ್ಪ್ಯಾಮ್ ಮಾಡ್ತಾ ಇದೆಯಾ? ಸ್ಪ್ಯಾಮ್ ಅಂದರೆ ಏನು? ಪಬ್ಲಿಕ್ಕು ನಿಮ್ಮ ವಿಡಿಯೋನ ವಾಚ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಒಂದು ವಾಚ್ ಅವರನ್ನು ಅಥವಾ ವ್ಯೂಸನ್ನು, ಸಬ್ಸ್ಕ್ರಿಪ್ಷನನ್ನು ಇದು ಡಿಕ್ರೀಸು ಯೂಟ್ಯೂಬ್ ಅಲ್ಗಾರಿದಮ್ ಇಂದ ಇದು ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಆಟೋಮೆಟಿಕ್ಲಿ ಅದು ವ್ಯಾಲ್ಯೂವೇಬಲ್ ಇದೆಯಾ ಅಥವಾ ಜೆನ್ವಿನ್ ಇದೆಯಾ, ನಿಮ್ಮ ವಾಚ್ ಅವರು ಪಬ್ಲಿಕ್ ವಾಚ್ ಮಾಡ್ತಾ ಇದ್ದಾರಾ, ಅಥವಾ ನೀವೇ ನಿಮ್ಮ ವಿಡಿಯೋನ ನೋಡಿಬಿಟ್ಟು ವಾಚ್ ಅವರ್ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರಿಪ್ಷನ್ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ಅಂತ ಅದು ವೆರಿಫೈ ಮಾಡಿಬಿಟ್ಟು ಅದನ್ನು ಸ್ಪ್ಯಾಮ್ ಮಾಡುತ್ತೆ. ಸ್ಪ್ಯಾಮ್ ಅಂದರೆ ಇನ್ಕ್ರೀಸ್ ಮಾಡೋದನ್ನು ಬಿಟ್ಟು ಡಿಕ್ರೀಸ್ ಮಾಡುತ್ತೆ, ನಿಮ್ಮ ವಿಡಿಯೋನ ನೋಡಿದವರ ವಾಚ್ ಅವರನ್ನು ಮೈನಸ್ ಮಾಡುತ್ತೆ. ಸೊ ಇದಕ್ಕೆ ಸ್ಪ್ಯಾಮ್ ಅಂತಾರೆ. ಸೊ ಹಾಗಿದ್ರೆ ಇಲ್ಲಿ ನಿಮ್ಮ ಒಂದು ವಾಚ್ ಅವರು ಇನ್ಕ್ರೀಸ್ ಆಗೋದು ಬಿಟ್ಟು ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ ಕಾರಣ ಏನು? ನಿಮ್ಮ ಒಂದು ಡ್ಯಾಶ್ಬೋರ್ಡ್ನಲ್ಲಿ ಈ ಥರ ತೋರಿಸ್ತಾ ಇದೆ ಅಂತಂದರೆ ಇದಕ್ಕೆ ಸೊಲ್ಯೂಷನ್ ಏನು? ಇಲ್ಲಿ ಪ್ರತಿಯೊಬ್ಬ ಹೊಸ ಯೂಟ್ಯೂಬರು ಬೆಳಗ್ಗೆದ್ದು ದೇವರಿಗೆ ಕೈ ಮುಗಿತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಎದ್ದ ತಕ್ಷಣ ಮೊದಲು ಅವರ ಒಂದು ಮೊಬೈಲನ್ನು ಓಪನ್ ಮಾಡಿಬಿಟ್ಟು ಫಸ್ಟು ಇಂಟರ್ನೆಟ್ ಆನ್ ಮಾಡಿ YT ಸ್ಟುಡಿಯೋನ ಓಪನ್ ಮಾಡಿ ನೋಡೋದು. ಈ ಒಂದು ಪ್ರೊಸೆಸ್ಸು ಪ್ರತಿಯೊಬ್ಬ ಹೊಸ ಯೂಟ್ಯೂಬರು, ಕ್ರಿಯೇಟರು, ಕಂಟೆಂಟ್ ಮಾಡುವಂಥ ಒಂದು ಯೂಟ್ಯೂಬರ್ಗೆ ಇದು ಕಾಮನ್. ಇದು ನೀವು ಅಷ್ಟೇ ಅಲ್ಲ, ನಾನು ಕೂಡ ಪ್ರತಿದಿನ ಇದನ್ನೇ ಮಾಡ್ತೀನಿ. ಸೊ ಹಾಗಿದ್ರೆ ಈ ಥರ ಮಾಡೋದ್ರಿಂದ ನಮ್ಮ ಒಂದು ವ್ಯೂಸ್ ಡೌನ್ ಆಗ್ಬೋದು, ವಾಚ್ ಅವರ್ ಡೌನ್ ಆಗ್ಬೋದು, ಅಥವಾ ಸಬ್ಸ್ಕ್ರಿಪ್ಷನ್ ಡೌನ್ ಆಗುತ್ತೆ, ರೆವೆನ್ಯೂ ಡೌನ್ ಆಗುತ್ತೆ ಅನ್ನೋದು ಇದು ಮುಟ್ಟಾಳ್ತನ. ಇದನ್ನು ಅನ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ನಿಮ್ಮ YT ಸ್ಟುಡಿಯೋನ ಎಷ್ಟು ಬಾರಿ ಆದರೂ ಓಪನ್ ಮಾಡ್ಬೋದು. ಇಲ್ಲಿ ಯಾವುದೇ ಥರ ರೂಲ್ಸು ರೆಗ್ಯುಲೇಷನ್ ಇಲ್ಲ. ಯೂಟ್ಯೂಬ್ ಅಲ್ಗಾರಿದಮ್ ಈ ಥರ ಇಲ್ಲ. ಸೊ ನಿಮಗೆ ಬಹಳ ಯೂಟ್ಯೂಬರ್ಸ್ ಹೇಳ್ತಾರೆ, ನೀವು ಪ್ರತಿದಿನ ನಿಮ್ಮ ಒಂದು YT ಸ್ಟುಡಿಯೋನ ಎಷ್ಟು ಸರ್ತಿ ಯೂಸ್ ಮಾಡ್ತಿರೋ, ಎಷ್ಟು ಸತಿ ಓಪನ್ ಮಾಡ್ತಿರೋ, ಈ ಥರ ಮಾಡೋದ್ರಿಂದ ಸ್ಪ್ಯಾಮ್ ಆಗುತ್ತೆ ಅಂತ ಹೇಳಿ. ಸೊ ಆ ಥರ ಏನು ಅಲ್ಗಾರಿದಮ್ ಇಲ್ಲ. ಸೊ ಇಲ್ಲಿ ನಿಮ್ಮ ಒಂದು ವಾಚ್ ಅವರು ಡಿಕ್ರೀಸ್ ಆಗಬೇಕು, ಇನ್ಕ್ರೀಸ್ ಆಗೋದು ಬಿಟ್ಟು ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ ಇದಕ್ಕೆ ನಾವು ಇಲ್ಲಿ ಇವತ್ತು ಈ ವಿಡಿಯೋದಲ್ಲಿ ಕಾರಣವನ್ನು ತಿಳ್ಕೊಳ್ಳೋಣ. ಸೊ ನೋಡಿ ವೀಕ್ಷಕರೇ, ನಾನು ನಿಮಗೆ ಇಲ್ಲಿ ನನ್ನ ಒಂದು YT ಸ್ಟುಡಿಯೋದ ಸ್ಕ್ರೀನ್ಶಾಟನ್ನು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಇಲ್ಲಿ ತೋರಿಸ್ತಾ ಇರೋ ಒಂದು ಸ್ಕ್ರೀನ್ಶಾಟ್ ಏನಿದೆಯಲ್ಲೋ ಇದು ನೋಡಿ 590.3K ವ್ಯೂಸ್ ಆಗಿದೆ. ಇಲ್ಲಿ ವಾಚ್ ಅವರ್ ಬಂದ್ಬಿಟ್ಟು 20.5K ಆಗಿದೆ. ಸಬ್ಸ್ಕ್ರೈಬರ್ ಬಂದ್ಬಿಟ್ಟು 6.0K ಆಗಿದೆ. ಇನ್ನು ರೆವೆನ್ಯೂ ಬಂದ್ಬಿಟ್ಟು $11.54 ಆಗಿದೆ. ಸೊ ಇದು ನನ್ನ ಒಂದು ಹಿಂದಿನ ದಿನದ ಒಂದು ಸಬ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು ಅಥವಾ ಡ್ಯಾಶ್ಬೋರ್ಡ್ ರಿಪೋರ್ಟ್ ಆಗಿರ್ಬೋದು. ನನ್ನ ಒಂದು YT ಸ್ಟುಡಿಯೋದ ಡ್ಯಾಶ್ಬೋರ್ಡ್ ರಿಪೋರ್ಟ್ ಇದು ಇವಾಗ ತೋರಿಸ್ತಾ ಇರೋದು. ನಾನು ಹಿಂದ್ಗಡೆ ತೋರಿಸ್ತಾ ಇರೋದು ಒಂದು 10 ದಿನದ ಹಿಂದ್ಗಡೆದ್ದು ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಟಿದ್ದೆ. ಇವಾಗ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು 10 ದಿನದ ನಂತರದ್ದು, ಅಂದರೆ ಇವತ್ತಿನ ಒಂದು ಸ್ಕ್ರೀನ್ಶಾಟಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ವ್ಯೂಸ್ ಬಂದುಬಿಟ್ಟು 44.8K ಅಂತ ಹೇಳಿ, ವಾಚ್ ಅವರ್ ಬಂದುಬಿಟ್ಟು 1.1K ಅಂತ ಹೇಳಿ, ಸಬ್ಸ್ಕ್ರಿಪ್ಷನ್ ಬಂದುಬಿಟ್ಟು 351. ಇನ್ನು ರೆವೆನ್ಯೂ ಡಾಲರ್ ಬಂದುಬಿಟ್ಟು $9.44 ಆಗಿದೆ. ಸೊ ವೀಕ್ಷಕರೇ, ಇಲ್ಲಿ ಪ್ರತಿದಿನ ಇನ್ಕ್ರೀಸ್ ಆಗ್ಕೊಳ್ತಾ ಹೋಗುವಂಥ ಒಂದು ಈ ಪ್ರೊಸೆಸ್ಸು ನನಗೆ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ ಅಂತಂದರೆ ಇದರಲ್ಲಿ ಏನಿದೆ ಅಂತೇಳಿ ಅನ್ನೋವಂಥ ಒಂದು ಪ್ರಶ್ನೆ ನಿಮಗಿದ್ರೆ ಇಲ್ಲಿ ಬಹಳ ಒಂದು ಸರಳ ಉತ್ತರವನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಚಾನಲ್ ಅನಾಲೈಟಿಕ್ಸ್ ಅಂತ ಇದೆ ಅಲ್ವಾ, ಇದು YT ಸ್ಟುಡಿಯೋದ ಡ್ಯಾಶ್ಬೋರ್ಡ್. ಈ ಡ್ಯಾಶ್ಬೋರ್ಡ್ನಲ್ಲಿ ಈ 4 ಆಪ್ಷನ್ಗಳು ಕಾಮನ್ ಆಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ವಾಚ್ ಅವರು, ವ್ಯೂಸು, ಸಬ್ಸ್ಕ್ರಿಪ್ಷನ್ನು, ನಮ್ಮ ರೆವೆನ್ಯೂ ಇದೆಲ್ಲ ಡೈಲಿ ಅಪ್ಡೇಟ್ ಆಗ್ತಾ ಇರುವಂಥ ಒಂದು ಪ್ರೊಸೆಸ್ ಇದು. ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ, ಲಾಸ್ಟ್ 28 ಡೇಸ್ ಅಂತೇಳಿ. ಸೊ ಇಲ್ಲಿ ನಮಗೆ ಈ ಒಂದು 4 ಆಪ್ಷನ್ಗಳು, ವ್ಯೂಸು, ವಾಚ್ ಅವರು, ಸಬ್ಸ್ಕ್ರೈಬರು, ಎಸ್ಟಿಮೇಷನ್, ಇಲ್ಲಿ ತೋರಿಸ್ತಾ ಇರುವಂಥ ಒಂದು ಡ್ಯಾಶ್ಬೋರ್ಡ್ ಡೀಟೇಲ್ಸ್ ಏನಿದೆ ಅಲ್ವಾ, ಇದು ಲಾಸ್ಟ್ 28 ಡೇಸ್ ಮಾತ್ರ ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು 1ನೇ ತಾರೀಕು ಅಂತಂದರೆ ಫೆಬ್ರವರಿ ತಿಂಗಳಲ್ಲಿ 28 ದಿವಸ ಮಾತ್ರ ಇರುತ್ತೆ. ಸರಿನಾ? ನಾನು ಹೇಳ್ತಾ ಇರೋದನ್ನು ಗಮನವಿಟ್ಟು ಕೇಳಿ. ಫೆಬ್ರವರಿ 1ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ಮಾತ್ರ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ 28 ಮುಗಿದ ನಂತರ
1ನೇ ತಾರೀಕಿನಿಂದ ಕೌಂಟ್ ಆಗೋದಿಲ್ಲ, 2ನೇ ತಾರೀಕಿನಿಂದ 1ನೇ ತಾರೀಕಿನವರೆಗೆ ಇಲ್ಲಿ 28 ಡೇಸ್ ತೋರಿಸುತ್ತೆ. ಸೊ ಇಲ್ಲಿ ಯಾವ ತರ ಸೈಕಲ್ ಇದೆ ಅಂತಂದ್ರೆ ಕೊನೆಯ 28 ದಿನಗಳ ಮಾಹಿತಿಯನ್ನ ಮಾತ್ರ ಇದು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಹಿಂದಿನ 28 ದಿನಗಳ ಹಿಂದ್ಗಡೆ ದಿನಗಳನ್ನ ಇಲ್ಲಿ ಕೌಂಟ್ ಮಾಡಿ ತೋರಿಸೋದಿಲ್ಲ. ಇದರಲ್ಲಿ ನಿಮಗೆ 28 ದಿನಗಳ ಮಾತ್ರ ಡೀಟೇಲ್ ತೋರಿಸ್ತಾ ಇರುತ್ತೆ. ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇದನ್ನ ನೀವು ಡೀಟೇಲ್ ಆಗಿ ನೋಡ್ಕೋಬೇಕು ಅಂತಂದ್ರೆ ನಿಮ್ಮ ಒಂದು ಪಬ್ಲಿಕ್ ವಾಚ್ ಅವರು ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ಒಂದು ಆಪ್ಷನ್ ಇದೆ ನೋಡಿ, ಅರ್ನ್ ಅಂತೇಳಿ. ಸೊ ಈ ಒಂದು ಅರ್ನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಪಬ್ಲಿಕ್ ವಾಚ್ ಅವರು ವ್ಯೂಸ್ ಎಷ್ಟಿದೆ, ಡಾಲರ್ ಎಷ್ಟಿದೆ ಅಂತ ಅನ್ನೋದನ್ನ ನೀವು ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಬಹುದು. ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಮಾಡಿ. ನಿಮಗೆ ಯೂಟ್ಯೂಬ್ ಕಂಟೆಂಟ್ನಲ್ಲಿ ಅಥವಾ ಯೂಟ್ಯೂಬ್ ರಿಲೇಟೆಡ್ ಮಾಹಿತಿಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ. ಸೊ ವೀಕ್ಷಕರೇ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.